ನಾವು ಒಂದು 20 ಕುಂಟೆನಲ್ಲಿ ಸಮಗ್ರ ಕೃಷಿ ಮಾಡ್ತಾಯಿದ್ದೀನಿ. ಒಂದೇ ಜಮೀನಲ್ಲಿ ಒಂದು 20 ಬೆಳೆ ಮಾಡ್ತಾಯಿದ್ದೀನಿ. ಕಬ್ಬಿನ ಜೊತೆ ಹಣ್ಣಿನ ಗಿಡ, ತರಕಾರಿ ಹಾಗೂ ಸ್ಯಾಂಡಲ್ ಕೂಡ ಹಾಕೊಂಡಿದ್ದೀನಿ. ಅದರೊಳಗಡೆ ಕೋಳಿ ಮಾಡಬೇಕು, ಕುರಿ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೆ. ಕೋಳಿ ಕೂಡ ಮಾಡಿದೆ. ಈಗ ನನಗೆ ನಿನ್ನೆ ನೈಟು 19ನೇ ತಾರೀಕು ನೈಟು ಮತ್ತು 20ನೇ ತಾರೀಕು 18ನೇ ತಾರೀಕು ನೈಟು ಮತ್ತು 19ನೇ ತಾರೀಕು ನೈಟು 2 ದಿವಸನೂ ನಮ್ಮ ತೋಟಕ್ಕೆ ಚಿರತೆ ಬಂದು ನನ್ನ ಕೋಳಿ ಮೇಲೆ ದಾಳಿ ಮಾಡೈತೆ. ಸುಮಾರು ಹೆಚ್ಚು ಕಮ್ಮಿ ಒಂದು 40-50 ಕೋಳಿ ಹೋಗೈತೆ. ಅದಕ್ಕೆ ನೆನ್ನೆ ಇವ್ರನ್ನ ಕರ್ಕೊಂಬಂದಿದ್ದೆ, ಫಾರೆಸ್ಟ್ ಅವ್ರನ್ನ. ಅವ್ರು ಬಂದು ಇನ್ಸ್ಪೆಕ್ಷನ್ ಎಲ್ಲ ಮಾಡ್ಕೊಂಡು ಹೋಗೋರೆ. ಮತ್ತು ವೆಟರ್ನರಿ ಡಾಕ್ಟ್ರ್ ಬರ್ತೀನಿ ಅಂತಂದರೆ ಒಂದು 3-4 ಅವಶೇಷಗಳಿದ್ದು ಅವನು ರಾತ್ರಿ ಎಲ್ಲ ಬಂದು ಅದನ್ನು ತಿನ್ಕೊಂಡು ಹೋಗಿ ಮತ್ತೆ ಕೋಳಿ ಎಲ್ಲ ದಾಳಿ ಮಾಡೈತೆ. ಸುಮಾರು ಎಷ್ಟು ನಷ್ಟ ಆಗಿದೆ? ನನಗೆ ಒಂದು 30-40 ಸಾವಿರ ರೂಪಾಯಿ ನಷ್ಟ ಆಗೈತೆ ನನಗೆ. ಫಾರೆಸ್ಟ್ ಅವ್ರು ನೆನೆ ಏನಂದರು? ಅದೇ ಬೋನ್ ತಗೊಬರ್ಬೇಕು, ನಮ್ಮ ಹತ್ರ ಟೆಂಪೋ ಇಲ್ಲ, ಟೆಂಪೋ ಕಳಿಸ್ಕೊಡಿ ಅಂತಂದರು. ನಾನು ಈಗ 3 ಗಂಟೆಲಿ ಕೇಳ್ತೀರಿ ಯಾವ ಟೆಂಪೋ ಸಿಗುತ್ತೆ, ಈಗ ನಾನೇನು ಮಾಡಲಿ ಅಂತಂದರೆ, ನಿಮ್ಮ ಪಂಚಾಯತಿಯವ್ರಿಗೆ ಹೇಳಿದೆ. ಅವರು ಪಂಚಾಯತಿಯವರು ಕಳಿಸ್ಕೊಡುವ ಅಂತಂದರು. ಕೊನೆಗೆ ಇಲ್ಲಿ ಬರಲಿಲ್ಲ. ಇವತ್ತೇನೋ ತಗೊಬರ್ತೀನಿ ಅಂದ್ಬಿಟ್ಟು ಇವತ್ತು ತಗೊಬರ್ತೀನಿ ಅಂತ ಹೇಳೋರು ಬೋನು.